ಶ್ರೀಗುರುಭ್ಯೋ ನಮಃ. ಜಯತ್ಯಜೋಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತ್ಯಪ್ರತತ್ಸದೋದಿತ ಸ್ವಭಕ್ತಸಂತಾಪದೃಷ್ಟಾಂತ ರಾಮಾವತಾರೋ ಹರಿರೀಶಚಂದ್ರಮಾ. ಶ್ರೀಗುರುಭ್ಯೋ ನಮಃ. ಉಲ್ಲಂಘ್ಯ ಸಿಂಧೋ ಸಲೀಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯತೇನೇವ ತತಾಲಂ ಕಾಮ್ಯಮಾಮಿತಂ ಪ್ರಾಂಜಲಿರಾಂಜನೇಯಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೆ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತ್ವಶೇಷ ಸನ್ಮಂಗಳಾನಿ ಭವಂತು. ಸುಂದರಕಾಂಡದ ಪಾರಾಯಣದ ಈ ಪವಿತ್ರ ಪ್ರಸಂಗದಲ್ಲಿ 23ನೆಯ ಅಧ್ಯಾಯ. ಎಲ್ಲ ರಾಕ್ಷಸ ಸ್ತ್ರೀಯರು ಸೀತಾಮಾತೆಯ ಸುತ್ತಲೂ ಕೂಡ ಸೇರಿಕೊಂಡು ರಾವಣನನ್ನು ವಿವಾಹವಾಗುವಂಥ ಬಲವಂತ ಮಾಡುವಂಥ ಒಂದು ಪ್ರಸಂಗ, ರಾವಣನ ಅಪ್ಪಣೆಯ ಮೇರೆಗೆ. ಇತ್ಯುಕ್ತ್ವಾ ಮೈಥಿಲೀಂ ರಾಜ ರಾವಣ ಶತ್ರು ರಾವಣ ಸಂದಿಶ್ಯ ಚ ತತಃಸರ್ವ ರಾಕ್ಷಸೈರ್ನಿರ್ಜಗಾಮಃ. ಎಲ್ಲ ತನ್ನ ಸ್ತ್ರೀಯರನ್ನು ಕುರಿತು ರಾವಣ ಸೀತೆಯನ್ನು ನೀವೆಲ್ಲರೂ ಕೂಡ ಸೇರಿ ನನ್ನ ವಿಷಯದಲ್ಲಿ ಅನುರಕ್ತಳನ್ನಾಗಿ ಮಾಡಿ ಅಂತ ಹೇಳಿ ಹೋಗಿಬಿಡ್ತಾನೆ. ನಿಷ್ಕ್ರಾಂತೆ ರಾಕ್ಷಸೇಂದ್ರೇ ತು ಪುನರಂತಃ ಪುರಂ ಗತೆ ರಾಕ್ಷಸ್ಯೋ ಭೀಮರೂಪಾಸ್ತಾ ಸೀತಾಂ ಸಮಪಿ ದುದ್ರುಬಹು. ಎಲ್ಲ ರಾಕ್ಷಸ ಸ್ತ್ರೀಯರು ಅತ್ಯಂತ ಭಯಂಕರವಾದ ರೂಪವುಳ್ಳವರು. ಅವರು ಸೀತಾದೇವಿಯನ್ನು ಸುತ್ತುವರೆದು ನಿಂತರು. ತತಃ ಸೀತಾಮುಪಾಗಮ್ಯ ರಾಕ್ಷಸ್ಯ ಕ್ರೋಧಮೂರ್ಛಿತಾಃ ಪರಂ ಪರುಷಯ ವಾಚ ವೈದೇಹೀಮಿದಮಬ್ರುವನ್. ಸಿಟ್ಟಿನಿಂದ ಮೂರ್ಛೆವನ್ನು ಬಿಟ್ಟಿದೆಯಂತೆ, ಅಷ್ಟು ಸಿಟ್ಟು. ಅವಳು ಯಾಳೋ ಒಬ್ಬಳು ಮಾತ್ರ ಸಿಟ್ಟಿಲ್ದೇ ಇರೋಳು. ಯಾರು? ಧಾನ್ಯಮಾಲಿನಿ ಅಂತ. ಧಾನ್ಯಮಾಲಿನಿ ಅವಳು ಮಾತ್ರ ಸಿಟ್ಟಿಲ್ಲದೆ ರಾವಣನಿಗೆ ಉಪದೇಶ ಮಾಡಲು. ಉಳಿದವರೆಲ್ಲರೂ ಭಾರಿ ಸಿಟ್ಟನ್ನು ಮಾಡ್ಕೊಂಡಿದ್ದಾರೆ. ಪರಂ ಪರುಷಯ ವಾಚ, ತುಂಬ ಕಠಿಣವಾದ ಮಾತುಗಳಿಂದ ಸೀತಾದೇವಿನ ಬೈಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪೌಲಸ್ತಸ್ಯ ವರಿಷ್ಠಸ್ಯ ರಾವಣಸ್ಯ ಮಹಾತ್ಮನಃ ದಶಗ್ರೀವಸ್ಯ ಭಾರ್ಯಾತ್ವಂ ಸೀತೇನ ಬಹುಮನ್ಯಸೆ. ಏನು ಅಂದ್ಕೊಂಡಿದೆ ನಮ್ಮ ಅರಸನ ಬಗ್ಗೆ? ಅವನು ಪೌಲಸ್ತ್ಯ ಶ್ರೇಷ್ಠ, ಪೌಲಸ್ತ್ಯ ವಂಶದಲ್ಲಿ ಇವನೇ ಶ್ರೇಷ್ಠ. ಅವನಿಗೆ ನೀನು ಪಟ್ಟಧಾರಣೆ ಆಗುವುದು ಒಳ್ಳೆಯದಲ್ವ? ತತಸ್ತ್ವೇಕಜಟಾನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಆಮಂತ್ರ್ಯ ಕ್ರೋಧತಾಂ ರಾಕ್ಷಿ ಸೀತಾಂ ಕರತಲೋದರೀಂ. ಏಕಜಟೆ ಅಂತ ಒಬ್ಬಳು ರಾಕ್ಷಸಿ ಇದ್ಲು. ಅವಳು ಭಾರೀ ಕೆಂಪು ಕಣ್ಣು ಮಾಡಿಕೊಂಡು ಹೇಳ್ತಾಳೆ, ಆಮಂತ್ರ ಕರತಲೋದರೀಂ ಅಂತಂದರೆ ಹೊಟ್ಟೆಯ ಮೇಲೆ ಕೈಯನ್ನು ಇಟ್ಟುಕೊಂಡಿರುವಂತಹ ಸೀತಾಮಾತೆಯನ್ನು ಕುರಿತು ಹೀಗೆ ಹೇಳ್ತಾಳೆ ಅಂತ. ಪ್ರಜಾಪತೀನಾಂ ಷಣ್ಣಾಂ ತು ಚತುರ್ಥೋ ಯ ಪ್ರಜಾಪತಿ ಮಾನಸೋ ಬ್ರಹ್ಮಣಃ ಪುತ್ರಃ ಪುಲಸ್ತ್ಯ ಇತಿ ವಿಶ್ರುತಃ. ನಿನಗೆ ನನ್ನ ಅರಸನ ಕತೆ ಹೇಳ್ತೇನೆ ಕೇಳು ಅಂತ ಮೊದಲಿಂದ ಶುರು ಮಾಡ್ತಾಳೆ ಕತೆ. ಸಿಟ್ಟಲ್ಲಿ ಬ್ರಹ್ಮನಿಗೆ 6 ಮಂದಿ ಮಕ್ಕಳು. 6 ಮಂದಿ ಪ್ರಜಾಪತಿಗಳಲ್ಲಿ ಪುಲಸ್ತ್ಯ ಎಂಬುವನು 4ನೇಯವನು. ಇವನು ಕೂಡ ಬ್ರಹ್ಮದೇವರ ಮಾನಸಪುತ್ರ. ಪುಲಸ್ತ್ಯಸ್ತು ತೇಜಸ್ವಿ ಮಹರ್ಷಿರ್ ಮಾನಸಸ್ಸುತಃ ನಾಮ್ನಾಸ ವಿಶ್ವನಾಮ ಪ್ರಜಾಪತಿ ಸಮಪ್ರಭ. ಇವನು ವಿಶ್ವವಸ್ಸು ಎಂಬ ಇವನಿಂದ ವಿಶ್ವವಸ್ಸೆಂಬುವನು ಹುಟ್ಟಿದ. ಇವನು ಪ್ರಜಾಪತಿಗಳಿಗೆ ಸಮಾನನೇ ಆಗಿದ್ದಾನೆ. ಇವನು ಕೂಡ ತಸ್ಯ ಪುತ್ರೋ ವಿಶಾಲಾಕ್ಷಿ ರಾವಣ ಶತ್ರು ರಾವಣ. ಆ ವಿಶ್ವವಸ್ಸವನ ಮಗನೇ ನೇರವಾಗಿ ರಾವಣ. ಅಂದರೆ ಅರ್ಥಾತು ಏನಾಯಿತು? ಚತುರ್ಮುಖ ಬ್ರಹ್ಮದೇವರ ಮೊಮ್ಮಗನೇ ರಾವಣ, ಬೇರೆ ಯಾರೂ ಅಲ್ಲ. ತಸ್ಯತ್ವಂ ರಾಕ್ಷಸೇಂದ್ರಸ್ಯ ಭಾರ್ಯ ಭವಿತಮರ್ಹಸಿ. ಅಂಥವನಿಗೆ ನೀನು ಹೆಂಡತಿ ಆಗ್ತಾಯಿದೆ, ನೆನಪಿಟ್ಕೋ. ಮಯೋಕ್ತಂ ಚಾರು ಸರ್ವಾಂಗಿ ವಾಕ್ಯಂನ ನಾನು ಮನ್ಯಸೆ ತಥೋ ಹರಿಜಟಾ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್. ಇಷ್ಟು ಹೇಳಿದ್ರು ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇಲ್ವಾ? ಆಗ ಹರಿಜಟ ಅಂತ ಇನ್ನೊಬ್ಬಳು ರಾಕ್ಷಸಿ, ಅವಳು ಕಣ್ಣುಗಳನ್ನು ತಿರುಗಿಸ್ತಾ ಬಂದು ಹೇಳಲು, ವಿವರ್ತ್ಯ ನಯನೇ ಕೋಪಾನ್ ಮಾರ್ಜಾರ ಸದೃಶೇಕ್ಷಣ ಏನ ದೇವಾಶ್ರಯಸ್ತ್ರಿಂಶತು ದೇವರಾಜಶ್ಚ ನಿರ್ಜಿತಾ. ಈ ನಮ್ಮ ರಾಜ ಎಲ್ಲ ದೇವತೆಗಳನ್ನು ಕೂಡ ಸೋಲಿಸಿಬಿಟ್ಟಿದ್ದಾನೆ, ಅವನಿಗೆ ನೀನು ಹೆಂಡತಿಯಾಗು. ತಸ್ಯತ್ವಂ ರಾಕ್ಷಸೇಂದ್ರಸ್ಯ ಭಾರ್ಯ ಭವಿತಮರ್ಹಸಿ ತತಸ್ತು ಪ್ರಗಸ ನಾಮ ರಾಕ್ಷಸಿ ಕ್ರೋಧ ಮೂರ್ಛಿತ. ಇನ್ನೊಬ್ಬಳು ಬಂದ್ಲು ಪ್ರಗಸ. ಅವಳೇನನ್ಲೋ ಭರ್ತ್ಸಯಂತಿ ತದಾಘೋರಂ ಇದಂ ವಚನಮಬ್ರವೀತ್ ವೀರ್ಯೋತ್ಸಿಕ್ತಸ್ಯ ಶೂರಸ್ಯ ಸಂಗ್ರಾಮೇಶ್ವನಿವರ್ತಿನಃ ಬಲಿನೋ ವೀರ್ಯಯುಕ್ತಸ್ಯ ಭಾರ್ಯಾತ್ವಂ ಕಿಂ ನ ಲಿಪ್ಸಸೆ. ನಮ್ಮ ಅರಸ ಎಲ್ಲ ಸಂಗ್ರಾಮದಲ್ಲಿ ಇವನೇ ಗೆಲ್ತಾನೆ. ಇಲ್ಲಿ ತನಕ
ಇವನನ್ನು ಸೋಲಿಸಿದವರು ಯಾರೂ ಇಲ್ಲ. ಆದ್ದರಿಂದ ಅಂಥವನ ಹೆಂಡತಿ ನೀನು ಆಗು ಅಂತ ಅವಳನ್ನಲು ಅಷ್ಟೇ. ಹೊಸ ವಿಷಯ ಏನಿಲ್ಲ. ರಾವಣ ಹೇಳಿದ್ದನ್ನೇ ಎಲ್ಲರೂ ಒಬ್ಬೊಬ್ಬರು ಬಂದು ರಿಪೀಟ್ ಮಾಡ್ತಾ ಇದ್ದಾರೆ. ಸರ್ವಾಸಾಂಚ ಮಹಾಭಾಗಾಂ ತ್ವಾಮುಪೈಷ್ಯತಿ ರಾವಣ ಸಮೃದ್ಧಂ ಸ್ತ್ರೀಸಹಸ್ರೇಣ ನಾನಾರತ್ನೋಪಶೋಭಿತಾಂ. ಸಾವಿರಾರು ಸ್ತ್ರೀಯರು ನಿನಗೆ ದಾಸಿಯರಾಗಿರ್ತಾರೆ, ಅಂಥ ಪಟ್ಟದರಸಿ ನೀನಾಗ್ಬೋದು. ಅಂತಃಪುರಂ ಸಮುತ್ಸೃಜ್ಯ ತ್ವಾಮುಪೈಷ್ಯತಿ ರಾವಣ ಅನ್ಯಾದು ವಿಕಟಾನಾಮ ರಾಕ್ಷಸಿ ವಾಕ್ಯಮಬ್ರವೀತ್. ಆ ರಾವಣ ಎಲ್ಲ ಸ್ತ್ರೀಯರನ್ನು ಬಿಟ್ಟು ನಿನ್ನನ್ನೇ ಇಷ್ಟಪಡ್ತೀನಿ ಅಂತಾನಲ್ಲ, ಎಂಥ ನಿನ್ನ ಸೌಭಾಗ್ಯ. ನಮ್ಗೆ ಯಾರಿಗೂ ಇಂಥ ಸೌಭಾಗ್ಯನೇ ಸಿಕ್ಕಿಲ್ಲ. ವಿಕಟ ಅನ್ನುವಂಥ ರಾಕ್ಷಸಿ ಬಂದು ಹೇಳ್ತಾಳೆ, ಅಸಕೃದ್ದೇವತಾ ಯುದ್ಧೇ ನಾಗಗಂಧರ್ವದಾನವಾಹ ನಿರ್ಜಿತಾ ಸಮರೇಯೇನ ಸತೇ ಪಾರ್ಶ್ವಮುಪಾಗತಾಃ. ನಾಗರು, ಗಂಧರ್ವರು, ದಾನವರು ಎಲ್ಲರೂ ಕೂಡ ಇವನ ಮುಂದೆ ಸೋತು ಹೋಗಿದ್ದಾರೆ. ನಮ್ಮ ರಾವಣ ವೈಭವಶಾಲಿಯಾಗಿದ್ದಾನೆ. ನಿನ್ನ ಬಳಿಗೆ ಅವನು ಬಂದರೆ ಬೇಡ ಅಂತ ಹೇಗಮ್ಮ ಹೇಳ್ತಿ ಅಂತ ಜೋರು ಮಾಡಿ ಹೇಳ್ತಾಳೆ. ತತಸ್ತು ದುರ್ಮುಖಿ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಅಸ್ಯ ಸೂರ್ಯೋ ನತಪತಿ ಭೀತೋ ಯಸ್ಯ ಚ ಮಾರುತಃ. ದುರ್ಮುಖಿ ಅನ್ನುವಂತಹ ರಾಕ್ಷಸಿ ಹೇಳ್ತಾ ಇದ್ದಾಳೆ, ರಾವಣನಿಗೆ ಹೆದರಿ ಸೂರ್ಯನೂ ಕೂಡ ತಾಪವನ್ನು ನೀಡೋದಿಲ್ಲ, ಮಾರುತನೂ ಕೂಡ ನಿಧಾನವಾಗಿ ಗಾಳಿಯನ್ನು ಬೀಸ್ತಾನೆ. ನವಾತಿ ಚಾಸಿತಾಪಾಂಗಿ ಕಿಂ ತ್ವಂ ತಸ್ಯನು ತಿಷ್ಟಸಿ. ಅವನ ಭಯಕ್ಕಾಗಿ ವೃಕ್ಷಗಳು ಕೂಡ ಪುಷ್ಪವೃಷ್ಟಿಯನ್ನು ಮಾಡುತ್ತೆ. ಪುಷ್ಪವೃಷ್ಟಿಂ ಚ ತರ್ವೋ ಮುಮೂಚುರ್ ಯಸ್ಯ ವೈ ಭಯಾತ್ ಶೈಲಾಶ್ಚ ಸುಬ್ರೂಃ ಪಾನೀಯಂ ಜಲದಾಶ್ಚ ಯಥೇಚ್ಛತಿ ತಸ್ಯ ನೈಋತರಾಜಸ್ಯ ರಾಜರಾಜಸ್ಯ ಭಾಮಿನಿ. ನದಿಗಳು ಕೂಡ ಅವನು ಹೇಳಿದಂತೆ ಕೇಳುತ್ತವೆ, ಮೋಡಗಳು ಕೂಡ ಅವನು ಹೇಳಿದಂತೆ ಮಳೆ ಸುರಿಸುತ್ತವೆ. ಇಂತಹ ಪ್ರಕೃತಿಯನ್ನೇ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವಂತಹ ರಾಕ್ಷಸೇಂದ್ರನಿಗೆ ನೀನು ಹೆಂಡತಿಯಾಗು. ಕಿಂ ತ್ವಂ ನ ಕುರುಷೇ ಬುದ್ಧಿಂ ಭಾರ್ಯಾರ್ಥೇ ರಾವಣಸ್ಯ ಹಿ ಸಾಧುತೆ ತತ್ವತೋ ದೇವಿ ಕಥಿತಂ ಸಾಧು ಭಾಮಿನಿ. ಗ್ರಹಾಣ ಸುಸ್ಮಿದೇ ವಾಕ್ಯಂ ಅನ್ಯಥಾ ನ ಭವಿಷ್ಯತಿ. ಹೀಗೆ ಒಬ್ಬೊಬ್ಬ ರಾಕ್ಷಸ ಸ್ತ್ರೀಯರು ಒಂದೊಂದು ವಿಧವಾಗಿ ಆ ಸೀತಾಮಾತೆಯನ್ನು ಬೆದರಿಸ್ತಾ ಇದ್ದಾರೆ. ಇಲ್ಲಿಗೆ 23ನೇ ಸರ್ಗ ಸಮಾಪ್ತಿಗೊಳ್ಳುತ್ತೆ. ತತಸ್ಸೀತಾಂ ಸಮಸ್ತಾಸ್ತಾ ರಾಕ್ಷಸ್ಯೋ ವಿಕೃತಾನನಾಃ ಪರುಷಂ ಪರುಷಾನಾರ್ಯ ಊಚುಸ್ತಾಂ ವಾಕ್ಯಮಪ್ರಿಯಂ. ಈಗ ಎಲ್ಲ ರಾಕ್ಷಸ ಸ್ತ್ರೀಯರು ಕೂಡ ಒಟ್ಟಿಗೆ ಹೇಳ್ತಾ ಇದ್ದಾರೆ. ಏನಂದರೆ, ಕಿಂ ತ್ವಂ ಅಂತಃಪುರೇ ಸೀತೆ ಸರ್ವಭೂತ ಮನೋಹರೆ ಮಹಾರ್ಹ ಶಯನೋಬೇತೆ ನವಾಸ ಮನುಮನ್ಯಸೆ. ನೀನು ಅಂತಃಪುರಕ್ಕೆ ಬಂದು ರಾವಣನ ಜೊತೆ ಯಾಕೆ ನೀನು ಇರ್ತಾ ಇಲ್ಲ ಹೇಳು? ಮನುಷ್ಯನ ಮಡದಿಯಾಗೇ ಇರಬೇಕು ಅಂತ ಯಾಕೆ ಅಪೇಕ್ಷೆ ಪಡ್ತಾ ಇದ್ದಿ? ಮಾನುಷಿ ಮಾನುಷಸ್ಯೇವ ಭಾರ್ಯಾತ್ವಂ ಬಹುಮನ್ಯಸೆ ಪ್ರತ್ಯಾಹಾರ ಮನೋರಾಮಾತ್ ನತ್ವಂ ಜಾತು ಭವಿಷ್ಯಸಿ. ಆ ಮನುಷ್ಯನಾಗಿರುವಂತಹ ಶ್ರೀರಾಮಚಂದ್ರನಲ್ಲಿ ಮನಸ್ಸನ್ನು ಪರಿತ್ಯಾಗ ಮಾಡು. ಇಲ್ಲದೇ ಇದ್ದರೆ ನಿನಗೆ ಉಳಿಗಾಲ ಇಲ್ಲ, ನೀನು ಸತ್ತೋಗ್ಬಿಡ್ತಿ. 3 ಲೋಕದ ಐಶ್ವರ್ಯವನ್ನು ಅನುಭವಿಸೋ ತ್ರೈಲೋಕ್ಯಂಬ ಸುಭೋಕ್ತಾರಂ ರಾವಣಂ ರಾಕ್ಷಸೇಶ್ವರಂ ಭರ್ತಾರಂ ಉಪಸಂಗಮ್ಯ ವಿಹರಸ್ವೇ ಯಥಾ ಸುಖಂ. ಬೇಕಾದಷ್ಟು ವಿಹಾರ ಮಾಡ್ಬೋದು ನೀನು. ಮಾನುಷಿ ಮಾನುಷಂ ತಂತು ರಾಮಮಿಚ್ಛಸಿ ಶೋಭನೆ ರಾಜ್ಯಾತ್ ಭ್ರಷ್ಟಂ ಅಸಿದ್ಧಾರ್ಥಂ ವಿಕ್ಲವಂ ತಮನಿಂದಿತೆ. ಶ್ರೀರಾಮಚಂದ್ರ ಮನುಷ್ಯ, ಅವನು ರಾಜ್ಯದಿಂದ ಭ್ರಷ್ಟನಾಗಿದ್ದಾನೆ. ಅವನನ್ನು ನೀನು ಮತ್ತೆ ಪುನಃ ಗಂಡ ಅಂದ್ಕೊಂಡು ಕೂತ್ಕೋಬೇಡ. ರಾಕ್ಷಸೀನಾಮ ಚ ಶ್ರುತ್ವಾ ಸೀತಾ ಪದ್ಮನಿಭೇಕ್ಷಣ ನೇತ್ರಾಭ್ಯಾಂ ಅಶುಪೂರ್ಣಾಭ್ಯಾಂ ಇದಂ ವಚನಮಬ್ರವೀತ್. ಆಗ ಸೀತಾಮಾತೆ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ಹೀಗೆ ಹೇಳ್ತಾಳೆ, ಯದಿದಂ ಲೋಕವಿದ್ವಷ್ಟಂ ಉದಾಹರತ ಸಂಗತಾಃ ನೈತನ್ ಮನಸ್ಸಿ ವಾಕ್ಯಮ್ಮೆ ಕಿಲ್ಬಿಷಂ ಪ್ರತಿಭಾತಿವಃ. ಎಂದಿಗೂ ಕೂಡ ಮನುಷ್ಯರಾದವಳು ರಾಕ್ಷಸರ ಹೆಂಡತಿಯಾಗಲಿಕ್ಕೆ ಬಯಸೋದಿಲ್ಲ. ನಿಮಗೇನು ನಮಾನುಷಿ ರಾಕ್ಷಸಸ್ಯ ಭಾರ್ಯ ಭವಿತುಮರ್ಹತಿ ಕಾಮಂ ಖಾದತ ಮಾಂ ಸರ್ವ ನ ಕರಿಷ್ಯಾಮಿ ಓ ವಚಃ. ನೀವೆಲ್ಲರೂ ಕೂಡ ಸೇರ್ಕೊಳ್ಬೇಕಾದ್ರೆ ನನ್ನನ್ನು ತಿಂದು ಹಾಕಿಬಿಡಿ, ಆದರೆ ನಿಮ್ಮ ಮಾತನ್ನು ಮಾತ್ರ ನಾನು ಯಾವ ಕ್ಷಣದಲ್ಲೂ ಕೇಳೋಲ್ಲ. ದೀನೋ ವಾ ರಾಜ್ಯಹೀನೋ ವಾ ಯೋ ಮೇ ಭರ್ತಾ ಸಮೇ ಗುರು ತಂ ನಿತ್ಯಂ ಅನುರಕ್ತಾಸ್ಮಿ ಯಥಾ ಸೂರ್ಯಂ ಸುವರ್ಚಲ. ನೀವು ನನ್ನ ಗಂಡ ಒಬ್ಬ ದೀನನಾಗಿರಲಿ, ರಾಜ್ಯ ಭ್ರಷ್ಟನಾಗಿರಲಿ, ಅವನೇ ನನ್ನ ಗಂಡ, ಅವನೇ ನನ್ನ ಗುರು. ನಾನು ಅವನಲ್ಲೇ ಅನುರಕ್ತಳು ನಿತ್ಯವು. ಹೇಗೆ ಅಂದರೆ ಸುವರ್ಚಲ, ಇವಳು ಹೇಗೆ ಯಾವಾಗಲೂ ಸೂರ್ಯನಲ್ಲೇ ಅನುರಕ್ತಳೋ ಅದರಂತೆ. ಯಥಾಶಚಿ ಮಹಾಭಾಗ ಶಕ್ರಂ ಸಮುಪತಿಷ್ಠತಿ ಅರುಂಧತಿ ವಸಿಷ್ಠಂ ಚ ರೋಹಿಣಿ ಶಶಿರಂ ಯಥಾ
ಶಚೀದೇವಿ ಹೇಗೆ ಇಂದ್ರದೇವರನ್ನು ಮಾತ್ರ ಹೊಂದುತ್ತಾಳೋ ಅದರಂತೆ ನಾನು ಕೂಡ, ಮತ್ತು ವಸಿಷ್ಠರನ್ನು ಅರುಂಧತಿ ಮಾತ್ರ ಹೇಗೆ ಹೊಂದುತ್ತಾಳೋ, ರೋಹಿಣಿ ಚಂದ್ರನನ್ನು ಮಾತ್ರ ಹೇಗೆ ಅಪೇಕ್ಷಿಸ್ತಾಳೋ ಅದರಂತೆ ನಾನು ಶ್ರೀರಾಮನನ್ನು ಮಾತ್ರ ಅಪೇಕ್ಷೆ ಪಡ್ತೀನಿ ಅಂತ ಅನೇಕ ಉದಾಹರಣೆಗಳನ್ನು ಹೇಳ್ತಾಳೆ. ಲೋಪಮುದ್ರಾ ಯಥಾಗಸ್ತ್ಯಂ ಸುಕನ್ಯಾ ಚವನಂ ಯಥಾ ಸಾವಿತ್ರಿ ಸತ್ಯವತ್ಯಂ ಚ ಕಪಿಲಂ ಶ್ರೀಮತಿ ಯಥಾ ಸೌದಾಸಂ ಮದಯಂತಿ ವಾ ಕೇಶಿನಿ ಸಗರಂ ಯಥಾ ನೈಷಧಂ ದಮಯಂತಿ ವಾ ಭೈಮೀಪತಿ ಮನೋರಥ ತಥಾಹಂ ಇಕ್ಷ್ವಾಕುವರಂ ರಾಮಂ ಪತಿ ಮನೋವ್ರತ ಸೀತಾಯ ವಚನಂ ಶ್ರುತ್ವಾ ರಾಕ್ಷಸ್ಯ ಕ್ರೋಧಮೂರ್ಛಿತಾಃ. ಸೀತಾಮಾತೆಯ ಮಾತುಗಳನ್ನು ಕೇಳಿ ಮತ್ತಷ್ಟು ಸಿಟ್ಟು ಬಂದಿದೆ. ಭರ್ತ್ಸಯಂತಿ ಸ್ಮ ಪರುಷೈರ್ವಾಕ್ಯೇ ರಾವಣ ಚೋದಿತಾಃ ಅವಲೀನ ಸನಿರ್ವಾಕ್ಯೋ ಹನುಮಾನ್ ಶುಂಶುಪಾದ್ರುಮೇ. ಆಗ ರಾಕ್ಷಸಿಯರು ತುಂಬ ಬೈಯಲಿಕ್ಕೆ ಗದರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶುಂಶುಪ ವೃಕ್ಷದಲ್ಲಿ ಸದ್ದಿಲ್ಲದಂತೆ ಕುಳಿತಿರುವಂತಹ ಹನುಮಂತ ದೇವರು ಎಲ್ಲವನ್ನು ಕೂಡ ಕೇಳಿಸಿಕೊಳ್ತಿದ್ದಾರೆ. ಸೀತಾಮಾತೆಯ ಧೈರ್ಯ, ಅವಳ ಪಾತಿವ್ರತ್ಯ ಎಲ್ಲವನ್ನು ಕೂಡ ಗಮನಿಸಿ ಆಶ್ಚರ್ಯವನ್ನು ಹೊಂದಿದ್ದಾರೆ. ತಾಮಭಿಕ್ರಮ್ಯ ಸಂಕ್ರುದ್ಧ ವೇಪಮಾನಾಂ ಸಮಂತತಃ. ಈಗ ರಾಕ್ಷಸ ಸ್ತ್ರೀಯರು ಮಹಾಕ್ರೋಧದಿಂದ ಕೊಡಲಿಗಳನ್ನು ಎತ್ತಿ ಹಿಡಿದುಕೊಂಡು ಬಂದಿದ್ದಾರೆ. ವೃಷಂ ಸಂಲಿಲಿಹುರ್ದೀಪ್ತಾನ್ ಪ್ರಳಂಬಾನ್ ದಶನಚ್ಛದಾನ್ ಊಚುಶ್ಚ ಪರಮಕ್ರುದ್ಧ ಪ್ರಗೃಹ್ಯಾಶು ಪರಶ್ವಧಾನ್. ನಾಲಿಗೆ ಸವರ್ಕೊಳ್ತಾ ಇದ್ದಾರೆ. ಈಗಲೇ ನಿಮ್ಮನ್ನು ಕೊಂದು ಹಾಕಿಬಿಟ್ಟು ನಿನ್ನನ್ನು ಕೊಂದು ನಾವೆಲ್ಲರೂ ತಿಂದು ಹಾಕಿಬಿಡ್ತೀವಿ ಅಂತ ಜೋರು ಮಾಡ್ತಾ ಇದ್ದಾರೆ. ನೇಯಮರ್ಹತಿ ಭರ್ತಾರಂ ರಾವಣಂ ರಾಕ್ಷಸಾಧಿಪಂ ಸಂಭರ್ತ್ಸ್ಯಮಾನ ಭೀಮಾಭಿ ರಾಕ್ಷಸೇಭಿರ್ವರಾನನ. ಇವಳು ರಾಕ್ಷಸೇಶ್ವರನಾದ ರಾವಣನನ್ನು ವಿವಾಹ ಆಗಲಿಕ್ಕೆ ಅರ್ಹಳಲ್ಲ. ಆದ್ದರಿಂದ ಇವಳನ್ನು ನಾವು ಮುಗಿಸ್ಬಿಡೋಣ. ಸಭಾಷ್ಪಮಪಮಾರ್ಜಂತಿ ಶಿಂಶಪಾಂ ತಾಮುಪಾಗಮತು ತತಸ್ತಾಂ ಶಿಂಶಪಾಂ ಸೀತಾ ರಾಕ್ಷಸೀಭಿಃ ಸಮಾವೃತ. ಆಗ ಸೀತಾದೇವಿ ಎದ್ದು ಬಂದು ಶಿಂಶುಪ ವೃಕ್ಷದ ಬಳಿಗೆ ಬರ್ತಾಳೆ. ಸ್ವಲ್ಪ ದೂರದಲ್ಲಿ ಆ ಮಂಟಪದಲ್ಲಿ ಕೂತಿದ್ಲು. ಈಗ ಎದ್ದು ಬಂದು ಶಿಂಶುಪ ವೃಕ್ಷದ ಬಳಿಗೆ ಅಳ್ತಾ ಬಂದು ನಿಂತಳು. ಆಗ ರಾಕ್ಷಸ ಸ್ತ್ರೀಯರು ಕೂಡ ಎಲ್ಲಿ ಹೋಗ್ತಿ ಅಂತ ಅವರು ಕೂಡ ಸುತ್ತುಗಟ್ಟಿಕೊಂಡು ಗದರಿಸ್ತಾ ಬಂದರು. ಅಭಿಗಮ್ಯ ವಿಶಾಲಾಕ್ಷಿ ತಸ್ಥೋ ಶೋಕ ಪರಿಪ್ಲುತ ತಾಂ ಕೃಶಾಂ ದೀನವದನಾಂ ಮಲಿನಾಂ ಬರಧಾರಿಣೀಂ. ಜೋರಾಗಿ ಅಳ್ತಾ ಇದ್ದಾಳೆ ಸೀತಾಮಾತೆ. ಭರ್ತ್ಸಯಾಂಚಕ್ರಿರೇ ಸೀತಾಂ ರಾಕ್ಷಸಸ್ತಾಂ ಸಮಂತತಃ ತತಸ್ತಾಂ ವಿನತಾ ನಾಮ ರಾಕ್ಷಸಿ ಭೀಮದರ್ಶನ. ಆಗ ವಿನತ ಅನ್ನುವಂಥವಳು ಮಾತನಾಡ್ತಾಳೆ. ಅಬ್ರವೀತ್ ಕುಪಿತಾಕಾರ ಕರಾಲ ನಿರ್ಣುತೋದರಿ ಸೀತಾ ಪರ್ಯಾಪ್ತಮೇತಾವತು ಭರ್ತು ಸ್ನೇಹೋ ನಿದರ್ಶಿತಃ. ನೋಡು, ನೀನು ಗಂಡನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಿ. ನಿನ್ನ ಪ್ರೀತಿ ಎಲ್ಲ ನಮ್ಮ ಹತ್ರ ಹಂಚ್ಕೊಂಡಿದ್ದಾಯಿತು, ಸಾಕು ನಿಲ್ಲಿಸು ಅಂತಾಳೆ ಅವಳು. ಸರ್ವತ್ರಾಧಿಕೃತಂ ಭದ್ರೇ ವ್ಯಸನಾಯೋಪಲಕಲ್ಪತೆ ಪರಿತುಷ್ಟಾಸ್ಮಿ ಭದ್ರಂ ತೇ ಮಾನುಷಸ್ಥೆ ಕೃತೋ ವಿಧಿ. ನೀನು ತುಂಬ ಧರ್ಮಶ್ರದ್ಧೆಯನ್ನು ತೋರಿಸಿದಿ, ನಂಗೆ ಸಂತೋಷ ಆಯಿತು. ಆದರೆ ನಿನಗೆ ಹಿತವಾದ್ದನ್ನು ಹೇಳ್ತೀನಿ, ಕೇಳಿಸ್ಕೊ. ಮಮಾವಿದು ವಚಃಪಥ್ಯಂ ಬ್ರುವಂತ್ಯ ಕುರುಮೈಥಿಲಿ ರಾವಣಂ ಭಜ ಭರ್ತಾರಂ ಸರ್ವರಕ್ಷಸಾಂ ವಿಕ್ರಾಂತಂ ರೂಪವಂತಂ ಚ ಸುರೇಶಮಿವ ವಾಸವಂ ದಕ್ಷಿಣಂ ತ್ಯಾಗಶೀಲಂ ಚ ಸರ್ವಸ್ಯ ಪ್ರಿಯದರ್ಶನಂ. ನೀನು ಆ ರಾಮನನ್ನು ಬಿಟ್ಟು ರಾವಣನನ್ನು ಮದುವೆ ಆಗು. ಮಾನುಷಂ ಕೃಪಣಂ ರಾಮಂ ತ್ಯಕ್ತ್ವಾ ರಾವಣಮಾಶ್ರಯ ದಿವ್ಯಾಂಗರಾಗ ವೈದೇಹಿ ದಿವ್ಯಾಭರಣಭೂಷಿತ. ಆ ರಾಮನನ್ನು, ಕೃಪಣನಾದ ರಾಮನನ್ನು ಬಿಟ್ಟುಬಿಡು. ಅದ್ಯ ಪ್ರಭೃತಿ ಸರ್ವೇಷಾಂ ಲೋಕಾನಾಂ ಈಶ್ವರೀ ಭವ ಅಗ್ನೇ ಸ್ವಾಹ ಯಥಾ ದೇವಿ ಶಚಿವೇಂದ್ರಸ್ಯ ಶೋಭನೆ. ನೀನು ಇನ್ನು ಮುಂದೆ ಎಲ್ಲ ದಿಗಭಿಮಾನಿ ದೇವತೆ ನೀನೇ ಆಗ್ತಿ. ಎಲ್ಲ ಲೋಕಗಳು ಕೂಡ ನಿನ್ನ ಅಧೀನ. ಕಿಂ ತೇ ರಾಮೇಣ ವೈದೇಹಿ ಕೃಪಣೇನ ಗತಾಯುಷ ಏತದುಕ್ತಂ ಚ ಮೇ ವಾಕ್ಯಂ ಯದಿ ತ್ವಂ ನ ಕರಿಷ್ಯಸಿ. ರಾಮನ್ನ ಬಿಟ್ಬಿಡು, ಅವನಿಗೆ ಆಯುಷ್ಯನೇ ಮುಗಿದೋಗಿದೆ. ಅಸ್ಮಿನ್ ಮುಹೂರ್ತೆ ಸರ್ವಾಸ್ತ್ವಾಂ ಭಕ್ಷಯಿಷ್ಯಾಮಹೇ ವಯಂ ಅನ್ಯಾದಿ ವಿಕಟಾನಾಮ ಲಂಬಮಾನ ಪಯೋಧರ. ಈ ಕ್ಷಣದಲ್ಲೇ ನೀನು ಒಪ್ಕೊಳ್ಳಿಲ್ಲ ಅಂದರೆ ಈ ಕ್ಷಣದಲ್ಲೇ ನಿನ್ನನ್ನು ನಾವೆಲ್ಲರೂ ಕೂಡ ತಿಂದು ಹಾಕ್ಬಿಡ್ತೀವಿ. ಇನ್ನೊಬ್ಬಳು ವಿಕಟ ಅನ್ನೋಳು ಬಂದ್ಲು. ಅಬ್ರವೀತ್ ಕುಪಿತಾ ಸೀತಾ ಮುಷ್ಟಿಮುದ್ಯಮ್ಯ ಘರ್ಜತಿ. ಮುಷ್ಟಿ ಎತ್ಕೊಂಡು ಹೊಡೆದು ಬಿಡ್ತೀನಿ ನಿನಗೆ ಅಂತ.
ಬಹೂನ್ಯಪ್ರಿಯರೂಪಾಣಿ ವಚನಾನಿ ಸುದುರ್ಮತೆ ಅನುಕ್ರೋಶಾನ್ ಮೃದುತ್ವಾಚ್ಚ ಸೋಡಾನಿ ತವ ಮೈಥಿಲಿ ನಚನ ಕುರುಷೇ ವಾಕ್ಯಂ ಹಿತಂ ಕಾಲ ಪುರಸ್ಸರಂ. ದುರ್ಬುದ್ಧಿ, ಎಷ್ಟು ಹೇಳಿದ್ರೂ ಕೂಡ ಒಪ್ಕೋತಾ ಇಲ್ವಾ? ಈಗ ಒಪ್ಕೋತೀಯೋ ನಿನಗೆ ಎರಡೇಟು ಹೊಡಿಲೋ ಅಂತ ಅವಳು ಮುಷ್ಟಿ ಹಿಡ್ಕೊಂಡು ಸಿದ್ಧಳಾಗಿದ್ದಾಳೆ. ಆನೀತಾಸಿ ಸಮುದ್ರಸ್ಯ ಪಾರಮನ್ನೇರ್ ದುರಾಸದಂ ರಾವಣ ಅಂತಃಪುರಂ ಘೋರಂ ಪ್ರವಿಷ್ಟಾ ಚಾಸಿ ಮೈಥಿಲಿ. ರಾವಣನ ಅಂತಃಪುರಕ್ಕೆ ಈ ಕ್ಷಣ ನೀನು ನಡೆದು ಬಿಡು ಅಂತಾಳೆ. ರಾವಣಸ್ಯ ಗೃಹೇ ರುದ್ಧಂ ಅಸ್ಮಾಭಿಸ್ತು ಸುರಕ್ಷಿತಾಂ ನತ್ವಾಂ ಶಕ್ತ ಪರಿತ್ರಾತಮಪಿ ಸಾಕ್ಷಾತ್ ಪುರಂದರಃ. ನೀನು ರಾವಣನ ಅಂತಃಪುರದಲ್ಲಿ ಇದ್ದುಬಿಡು, ಅಲ್ಲಿ ನಮ್ಮ ಬಂಧನದಲ್ಲಿ ನೀನು ಇರ್ತಿ, ನಿನ್ನನ್ನು ಮುಟ್ಲಿಕ್ಕೂ ಕೂಡ ಯಾರಿಂದಲೂ ಸಾಧ್ಯವಿಲ್ಲ. ಕುರುಷ್ವ ಹಿತವಾದಿನ್ಯ ವಚನಂ ಮಮ ಮೈಥಿಲಿ ಅಲಪಶೋ ಪ್ರಪಾತೇನ ತ್ಯಜಶೋಕಮನರ್ಥಕಂ. ಸದಾ ಕೊರಗುವುದರಿಂದ ಏನೂ ಉಪಯೋಗ ಇಲ್ಲ. ರಾವಣನ ಜೊತೆ ಯಥೇಚ್ಛವಾಗಿ ನೀನು ವಿಹಾರ ಮಾಡು. ಭಜ ಪ್ರೀತಿಂ ಪ್ರಹರ್ಷಂ ಚ ತ್ಯಜೇತಾಂ ನಿತ್ಯದೈನ್ಯತಾಂ ಸೀತೆ ರಾಕ್ಷಸರಾಜೇನ ಸಹ ಕ್ರೀಡ ಯಥಾ ಸುಖಂ. ಜಾನಾಸಿ ಯಥಾ ಭೀರೋ ಸ್ತ್ರೀಣಾಂ ಯೌವನಮಧ್ರುವಂ ಯಾವನ್ನತೆ ವ್ಯತಿಕ್ರಾಮೆ ತಾವತ್ ಸುಖಮವಾಪ್ನುಹಿ. ಮತ್ತೆ ಅದದೇ ಮಾತು, ನಿನಗೆ ಯೌವನ ಹೋಗಿಬಿಡುತ್ತೆ, ಯೌವನ ಹಾಳು ಮಾಡ್ಕೊಳ್ಬೇಡ, ರಾವಣನನ್ನು ಮದುವೆ ಆಗಿಬಿಡು. ಉದ್ಯಾನಾನಿ ಚರಮ್ಯಾಣಿ ಪರ್ವತೋಪವನಾನಿ ಚ ಸಹ ರಾಕ್ಷಸರಾಜೇನ ಚರತ್ವಂ ಮದಿರೇಕ್ಷಣೆ. ಅವನ ಜೊತೆ ಎಲ್ಲ ಉದ್ಯಾನಗಳಿಗೆ ಹೋಗು, ಅವನನ್ನು ಪ್ರೀತಿ ಮಾಡು. ಸ್ತ್ರೀ ಸಹಸ್ರಾಣಿತೆ ಸಪ್ತಾವಶೇ ಸ್ಥಾಸ್ಯಂತಿ ಸುಂದರಿ ರಾವಣಂ ಭಜ ಭರ್ತಾರಂ ಭರ್ತಾರಂ ಸರ್ವರಕ್ಷಸಾಂ. ಸಾವಿರಾರು ಸ್ತ್ರೀಯರು ನಿನ್ನ ಅಧೀನರಾಗಿರ್ತಾರೆ. ಉತ್ಪಾಟ್ಯವಾತೆ ಹೃದಯಂ ಭಕ್ಷಯಿಷ್ಯಾಮಿ ಮೈಥಿಲಿ ಯದಿ ಮೇ ವ್ಯಾಹೃತಂ ವಾಕ್ಯಂ ನೇನ ಯಥಾವತ್ ಕರಿಷ್ಯಸಿ. ನನ್ನ ಮಾತನ್ನು ನೀನು ಒಪ್ಪಲಿಲ್ಲ ಅಂದರೆ ನಿನ್ನ ನಾನು ಕೊಂದು ಬಿಡ್ತೀನಿ ಅಂತ. ಎಲ್ರದ್ದು ಒಂದೇ. ಈಗ ಇನ್ನೊಬ್ಬಳು ಬಂದ್ಲು, ಅವಳ ಹೆಸರು ಚಂಡೋದರಿ ಅಂತೆ. ತತಶ್ಚಂಡೋದರಿ ನಾಮ ರಾಕ್ಷಸಿ ಕ್ರೋಧಮೂರ್ಛಿತ ಭ್ರಾಮಯಂತಿ ಮಹಚ್ಛೂಲಂ ಇದಂ ವಚನಮಬ್ರವೀತ್. ಒಂದು ದೊಡ್ಡ ಶೂಲವನ್ನು ತೆಗೆದುಕೊಂಡು ಜೋರಾಗಿ ತಿರುಗಿಸ್ತಾ ಬಂದು ಹೀಗೆ ಹೇಳ್ತಾಳೆ. ಇಮಾಂ ಹರಿಣಲೋಲಾಕ್ಷೀಂ ತ್ರಾಸೋತ್ಕಂಪಿ ಪಯೋಧರಾಂ ರಾವಣೇನ ಹೃತಾಂ ದೃಷ್ಟ್ವಾ ದೌಹೃದೋ ಮೇ ಮಹಾನಭೂತ್. ಇವಳನ್ನು ನಾನು ಈಗಲೇ ತಿಂದುಬಿಡ್ತೀನಿ. ಇವಳು ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಯಕೃತ್ ಪ್ಲೀಹ ಮಥೋತ್ಪೀಡಂ ಹೃದಯಂ ಚ ಸಬಂಧನಂ ಅತಂತ್ರಾಣಿವಿ ತಥಾ ಶೀರ್ಷಂ ಖಾದಯ್ಯಮಿತಿ ಮೇ ಮತಿ. ಇವಳ ದೇಹದ ಒಳಗಡೆ ಇರುವಂಥ ಯಕೃತ್ತು, ಪ್ಲೀಹ, ಎದೆಯ ಮಾಂಸ, ಕರುಳು, ತಲೆ ಎಲ್ಲವನ್ನೂ ತಿಂದು ಹಾಕಿಬಿಡ್ತೀನಿ ಅಂತಾಳೆ. ತತಸ್ತು ಪ್ರಗಸಾನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಕಂಠಮಸ್ಯಾದೃಶಂ ಸಾ ಯಾ ಪೀಡಯಾಮ ಕಿಮಾಸ್ಯತೆ. ಪ್ರಗಸ ಅನ್ನೋಳು ಬಂದ್ಲು. ಹೇ, ನೀವೆಲ್ಲ ಬರೀ ಮಾತನಾಡ್ತಾ ಇದ್ದೀರಿ, ಬನ್ನಿ ಈಗಲೇ ಇವಳ ಕತ್ತನ್ನು ಹೆಚ್ಚಿಕ್ಬಿಡೋಣ. ನಿವೇದ್ಯತಾಂ ತಥೋ ರಾಜ್ಞೆ ಮಾನುಷೀ ಸಾ ಮೃತೇತಿಹ ನಾತ್ರ ಕಶ್ಚನ ಸಂದೇಹ ಖಾದತೇತಿ ಸವಕ್ಷತಿ. ಆಮೇಲೆ ಮನುಷ್ಯ ಸ್ತ್ರೀ ಸತ್ತೋರ್ಲು ಅಂತ ನಮ್ಮ ರಾಜನಿಗೆ ಹೇಳಿಬಿಡೋಣ. ಆಮೇಲೆ ನಾವೆಲ್ಲರೂ ಕೂಡ ಅವಳನ್ನು ಬಂದು ತಿಂದು ಹಾಕಿಬಿಡೋಣ. ತತಸ್ತ್ವಾಜಾಮುಖಿ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್. ಅಜಾಮುಖಿ ಅಂತ ಇನ್ನೊಬ್ಬಳು ಬರ್ತಾಳೆ. ವಿಷಸ್ಸೇವಾಂ ತತಃ ಸರ್ವ ಸಮಾನ್ ಕುರುತ ಪಿಂಡಕಾನ್. ಇವಳನ್ನು ಕತ್ತರಿಸ್ಬಿಟ್ಟು ಎಲ್ಲರೂ ಒಂದೊಂದು ಪಿಂಡ ಮಾಡ್ಕೊಂಡು ತಿನ್ನೋಣ ಅಂತಾಳೆ. ಈ ಉಪ್ಪಿನಕಾಯಿ ಗೊಜ್ಜು ಆ ಥರ ಇವಳನ್ನು ತಿನ್ನೋಣ. ವಿಭಜಾಮ ತತಃ ಸರ್ವ ವಿವಾದೋ ಮೇ ನರೋಚತೆ ಪೇಯಮಾನೀಯತಾಂ ಕ್ಷಿಪ್ರಂ ಲೇಹ್ಯಮುಚ್ಚಾವಚಂಬಹು. ತತಃ ಶೂರ್ಪಣಖಾ ನಾಮ, ಈ ಬಂದ್ಲು ಇವಳು, ಶೂರ್ಪಣಕಿ ಬಂದ್ಲು. ತತಃ ಶೂರ್ಪಣಖಾ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಅಜಾಮುಖ್ಯ ಯದುಕ್ತಂ ಹಿ ತದೇವ ಮಮ ರೋಚತೆ. ಇಷ್ಟು ಮಂದಿಯಲ್ಲಿ ಅಜಾಮುಖಿ ಹೇಳಿದ್ದು ಕರೆಕ್ಟು. ಏನಂತಂದರೆ ಉಪ್ಪಿನಕಾಯಿ ಥರ ಇವಳನ್ನು ನಾವೆಲ್ಲರೂ ತಿಂದುಬಿಡೋಣ, ಚೆನ್ನಾಗಿರ್ತಾಳೆ, ಒಂದಿಷ್ಟು ಬೇರೆ ಬೇರೆ ಆಹಾರ ಎಲ್ಲ ತೊಗೊಂಡು ಬನ್ನಿ, ಇವಳನ್ನು ತಿನ್ನೋಣ, ಈಗಲೇ ತಿಂದು ಹಾಕೊಳ್ಳೋಣ. ಸುರಾ ಚಾನೀಯತಾಂ ಕ್ಷಿಪ್ರಂ ಸರ್ವಶೋಕ ವಿನಾಶಿನಿ. ಹೆಂಡ ತೊಗೊಂಡು ಬನ್ನಿ, ಮಧ್ಯಮಾಂಸ ತೊಗೊಂಡು ಬನ್ನಿ. ಮಾನುಷಂ ಮಾಂಸಮಾಸ್ವಾದ್ಯ ನೃತ್ಯ ಮೋತನಿ ಕುಂಬಿಲಾಂ. ಆಮೇಲೆ ನಾವೆಲ್ಲರೂ ಇಲ್ಲಿ ಘೋರವಾಗಿ ಒಂದು ನರ್ತನ ಮಾಡೋಣ. ಏವಂ ಸಂಭರ್ತ್ಸ್ಯಮಾನಾಸಾ ಸೀತಾ ಸುರಸುತೋಪಮ ರಾಕ್ಷಸೀಭಿ ಸುಘೋರಾಭಿ ಧೈರ್ಯಮುತ್ಸೃಜ್ಯ ರೋದಿತಿ. ಹೀಗೆ ಘೋರವಾದ ರಾಕ್ಷಸ ಸ್ತ್ರೀಯರು ಎಲ್ಲರೂ ಕೂಡ ಹೆದರಿಸ್ತಾ ಇದ್ದಾರೆ. ಆಗ ದೇವಕನ್ಯೆಯಂತಿರುವಂತಹ ಸೀತಾದೇವಿ ಧೈರ್ಯವನ್ನು ಕಳೆದುಕೊಂಡು ಜೋರಾಗಿ ಅಳ್ತಾ ಇದ್ದಾಳೆ.
ತಥಾ ಸೀತಾಂ ತಥಾ ತಾಸಾಂ ವದಂತೀನಾಂ ಪರುಷಂ ದಾರುಣಂ ಬಹು ರಾಕ್ಷಸೀನಾಂ ಅಸೌಮ್ಯಾನಾಂ ರುರೋಧ ಜನಕಾತ್ಮಜ. ಹೀಗೆ ಕಠೋರವಾಗಿ ಮಾತನಾಡ್ತಿರ್ಬೇಕಾದ್ರೆ ಜಾನಕಿ ಅಳ್ತಾ ಇದ್ದಾಳೆ, ಕಣ್ಣೀರು ಸುರಿಸ್ತಾ ಇದ್ದಾಳೆ ಗದ್ಗದ ಸ್ವರದಿಂದ. ನಾನು ಎಂದಿಗೂ ಕೂಡ ರಾಕ್ಷಸನ ಭಾರಿ ಆಗೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾಳೆ. ಏವು ಮುಕ್ತ್ವಾ ತು ವೈದೇಹಿ ರಾಕ್ಷಸೇಭಿರ್ಮನಸ್ವಿನಿ ವಾಚ ಪರಮಸ್ತ್ರಸ್ಥ ಬಾಷ್ಪಗದ್ಗದಯಾಗಿರ ನ ಮಾನುಷಿ ರಾಕ್ಷಸಸ್ಯ ಭಾರ್ಯಾ ಭವಿತುಮರ್ಹತಿ ಕಾಮಂ ಖಾದತ ಮಾಂ ಸರ್ವಾ ನ ಕರಿಷ್ಯಾಮೋ ವಚಃ. ನೀವು ಬೇಕಾದ್ರೆ ನನ್ನನ್ನು ತಿಂದುಬಿಡಿ, ನಾನು ಮಾತ್ರ ನಿಮ್ಮ ಮಾತು ಕೇಳಲ್ಲ. ಸಾ ರಾಕ್ಷಸಿ ಮಧ್ಯಗತ ಸೀತಾ ಸುರಸುತೋಪಮ ನ ಶರ್ಮಲೇಭೆ ದುಃಖಾರ್ಥ ರಾವಣೇನ ಚ ತರ್ಜಿತ. ಆಕೆ ಸೀತಾಮಾತೆಗೆ ಎಂದೂ ಕೂಡ ನೆಮ್ಮದೇ ಇರಲಿಲ್ಲ. ಇದೇ ಥರ ಅವಳು 10 ತಿಂಗಳುಗಳ ಕಾಲ ದುಃಖವನ್ನು ಅನುಭವಿಸಿದಾಳೆ. ವೇಪತೆ ಸ್ಮಾದಿಕಂ ಸೀತಾ ವಿಶಂತಿ ವಾಂ ಗಮಾತ್ಮನಃ ವನೇ ಯೂಥ ಪರಿಭ್ರಷ್ಟ ಮೃಗೀ ಕೋಕೇರಿವಾರ್ಧಿತ. ಈಗ ಸಾ ತ್ವಶೋಕಸ್ಯ ವಿಪುಲಾಂ ಶಾಖಾಮಾಲಂಬ್ಯ ಪುಷ್ಪಿತಾಂ ಚಿಂತೆಯಾಮಾಸ ಶೋಕೇನ ಭರ್ತಾರಂ ಭಗ್ನಮಾನಸ. ಅಶೋಕ ವೃಕ್ಷದ ಒಂದು ಕೊಂಬೆಯನ್ನು ಒರಗಿಕೊಂಡು ನಿರಾಸೆಯಿಂದ ದುಃಖವನ್ನು ಹೊಂದುತ್ತಾ ರಾಮ 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 ಅಂತ ಇದ್ದಾಳೆ ಸೀತಾಮಾತೆ. ಸಾಸ್ನಾಪಯಂತಿ ವಿಪುಲೋ ಸ್ತನೋ ನೇತ್ರಜಲಸ್ರವೈ ಚಿಂತೆಯಂತಿ ನ ಶೋಕಸ್ಯ ತದಾಂತಮಧಿಗಚ್ಚತಿ. ಕಣ್ಣೀರಿನಿಂದ ಅವಳ ಎದೆಯೆಲ್ಲ ಒದ್ದೆಯಾಗಿ ಹೋಗಿದೆ, ದುಃಖ ಮಾತ್ರ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ. ಸಾವೇಪಮಾನ ಪತಿತಾ ಪ್ರಭಾತೆ ಕದಲೀಯಥ ರಾಕ್ಷಸೀನಾ ಭಯತ್ರಸ್ಥ ವಿಷಣ್ಣವದನಾಭವತ. ಆ ರಾಕ್ಷಸ ಸ್ತ್ರೀಯರ ಭಯದಿಂದ ವಿಷಣ್ಣಳಾಗಿ ನಡುಗ್ತಾ ಇದ್ದಾಳೆ. ಅವಳ ಕೇಶಪಾಶ ಮಾತ್ರ ಕಾಳಸರ್ಪದಂತೆ ಚಲಿಸ್ತಾ ಇದೆ. ತಸ್ಯಾ ಸಾ ದೀರ್ಘವಿಪುಲ ವೇಪಂತ್ಯಾ ಸೀತೆಯಾ ತದಾ ದದೃಶೇ ಕಂಪಿನಿ ವೇಣಿ ವ್ಯಾಲೀವ ಪರಿಸರ್ಪತಿ. ಸಾ ನಿಶ್ವಸಂತಿ ದುಃಖಾರ್ಥ ಶೋಕೋಪಹತಚೇತನ ಆರ್ತಾ ವ್ಯಸೃಜದ ಶೋಣಿ ಮೈಥಿಲಿ ವಿಲಲಾಪಹ. ನಿಟ್ಟುಸಿರು ಬಿಡ್ತಾಳೆ, ಕಣ್ಣೀರು ಸುರಿಸ್ತಾಳೆ, ಹಾ ರಾಮ ಅಂತ ಹೇಳ್ತಾಳೆ. ಹಾ ರಾಮೇತಿ ಚ ದುಃಖಾರ್ಥ ಹಾ ಪುನರ್ಲಕ್ಷ್ಮಣೇತಿ ಚ ಹಾ ಶ್ವಶ್ರು ಮಮ ಕೌಸಲ್ಯೆ ಹಾ ಸುಮಿತ್ರೇತಿ ಭಾವಿನಿ. ಕೈಕೆ ಹೆಸರು ಹೇಳಲಿಲ್ಲ. ಲೋಕಪ್ರವಾದ ಸತ್ಯೋಯಂ ಪಂಡಿತೆ ಸಮುದಾರ್ಹತಃ ಅಕಾಲೇ ದುರ್ಲಭೋ ಮೃತ್ಯು ಶ್ರಿಯಾ ವಾ ಪರುಷಸ್ಯ ವಾ. ಹೆಂಗಸಾಗಲಿ ಗಂಡಸಾಗಲಿ ಕಾಲ ಬರುವ ತನಕವೂ ಕೂಡ ಸಾಯೋಲ್ಲ ಅಂತ ಹಿರಿಯರು ಹೇಳ್ತಾರೆ. ಲೋಕಪ್ರವಾದ ಸತ್ಯೋಯಂ, ಇದು ಲೋಕಪ್ರವಾದ ಸತ್ಯ. ಏನು? ಅಕಾಲೇ ದುರ್ಲಭೋ ಮೃತ್ಯು, ಕಾಲ ಬರೋ ತನಕ ಮರಣ ಬರಲ್ಲ. ಆದ್ದರಿಂದ ನನಗಿನ್ನೂ ಮರಣ ಬರ್ತಿಲ್ಲ, ಯಾವಾಗ ಮರಣ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಯತ್ರಾಹಮೇವಂ ಕ್ರೂರಾಭಿ ರಾಕ್ಷಸೈಭಿರಿಹಾರ್ದಿತ ಜೀವಾಮಿ ಹೀನಾ ರಾಮೇಣ ಮುಹೂರ್ತಮಪಿ ದುಃಖಿತ. ನಾನು ಇಷ್ಟು ಹಿಂಸೆ ಆದರೂ ಕೂಡ ಯಾಕೆ ಬದುಕಿದ್ದೀನಿ ಅಂದರೆ ರಾಮದೇವರ ಸ್ಮರಣೆಯಿಂದ ಬದುಕಿದ್ದೀನಿ. ಏಷಾಲ್ಪ ಪುಣ್ಯಾಕೃಪಣ ವಿನಶಿಷ್ಯಾಮ್ಯನಾಥವತ್ ಸಮುದ್ರ ಮಧ್ಯೆ ನೌಪೂರ್ಣ ವಾಯುವೈಗೇರಿ ವಾಹತ. ಸಮುದ್ರ ಮಧ್ಯದಲ್ಲಿ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ಮಂದಭಾಗ್ಯಳಾದ ನಾನು ದೀನಳಾಗಿ ಅನಾಥಳಂತೆ ಸದ್ಯದಲ್ಲೇ ನಾಶವಾಗುವುದು ನಿಶ್ಚಯ. ಭರ್ತಾರಂ ತಮಪಶ್ಯಂತಿ ರಾಕ್ಷಸೀ ವಶಮಾಗತ ಸೀದಾಮಿ ಖಲು ಶೋಕೇನ ಕೂಲಂ ತೋಯ ಹತಂ ಯಥಾ. ಪ್ರವಾಹ ವೇಗಕ್ಕೆ ಸಿಕ್ಕಿಕೊಂಡ ಸಣ್ಣ ದಡ ಹೇಗೆ ಕುಸಿದು ಹೋಗುತ್ತೋ ನಾನು ಕೂಡ ಹಾಗೆ ಕುಸಿದು ಹೋಗ್ತೀನಿ, ಇನ್ನು ಸದ್ಯದಲ್ಲೇ ಸತ್ತು ಹೋಗ್ತೀನಿ. ತಂ ಪದ್ಮದಳಪದ್ಮಾಪತ್ರಾಕ್ಷಂ ಸಿಂಹವಿಕ್ರಾಂತಗಾಮಿನಂ ಧನ್ಯಾ ಪಶ್ಯಂತಿ ಮೇನಾಥಂ ಕೃತಜ್ಞಂ ಪ್ರಿಯವಾದಿನಂ. ನನ್ನ ಪ್ರಾಣನಾಥನನ್ನು ಯಾರು ನೋಡಿರ್ತಾರೋ ಅವರೇ ಪುಣ್ಯಾತ್ಮರು. ಶ್ರೀರಾಮನನ್ನು ಅಗಲಿದ ಮೇಲೆ ಇನ್ನು ಮುಂದೆ ಅವನು ನನಗೆ ಸಿಗೋದಿಲ್ಲ ಅಂತ ಆದಮೇಲೆ ನಾನ್ಯಾಕೆ ಬದುಕಿರಲಿ? ಕೀದೃಶಂ ತು ಮಯಾ ಪಾಪಂ ಪುರಾ ಜನ್ಮಾಂತರೇ ಕೃತಂ ಏನೇದಂ ಪ್ರಾಪ್ಯತೆ ದುಃಖ ಮಯಾ ಘೋರಂ ಸುದಾರುಣಂ. ಜನ್ಮಾಂತರದಲ್ಲಿ ನಾನು ಮಾಡಿರುವಂಥ ಪಾಪದಿಂದ ಇಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೀನಿ. ಆದ್ದರಿಂದ ಇದಕ್ಕೆ ಬೇರೆ ಯಾರೂ ಕೂಡ ಕಾರಣರಲ್ಲ. ಜೀವಿತಂ ತ್ಯಕ್ತುಮಿಚ್ಛಾಮಿ ಶೋಕೇನ ಮಹತಾವೃತ ರಾಕ್ಷಸೀಭಿಶ್ಚ ರಕ್ಷಂತ್ಯ ರಾಮೋ ನಾಸಾಧ್ಯತೆ ಮಯಾ. ಈ ರಾಕ್ಷಸಿಯರ ಈ ಕಾವಲಿನಲ್ಲಿ ಶ್ರೀರಾಮನ ದರ್ಶನ ನನಗೆ ತುಂಬ ಕಷ್ಟ ಇದೆ. ಆದ್ದರಿಂದ ನಾನು
ಜೀವಿತು ತ್ಯಕ್ತುಮಿಚ್ಛಾಮಿ, ನಾನು ಪ್ರಾಣವನ್ನು ಪರಿತ್ಯಾಗ ಮಾಡ್ತೀನಿ ಈಗ. ಧಿಗಸ್ತು ಖಲು ಮಾನುಷ್ಯಂ ಧಿಗಸ್ತು ಪರವಶ್ಯತಾಂ ನ ಶಕ್ಯಂ ಯತ್ ಪರತ್ಯುಕ್ತಂ ಆತ್ಮಚ್ಛಂದೇನ ಜೀವಿತಂ. ನಿಜಕ್ಕೂ ಕೂಡ ಮನುಷ್ಯ ಜನ್ಮಕ್ಕೆ ಧಿಕ್ಕಾರ, ಇನ್ನೊಬ್ಬರ ಅಧೀನವಾಗಿ ಬದುಕುವುದಕ್ಕೆ ಧಿಕ್ಕಾರ. ಯಾರೂ ಕೂಡ ಇನ್ನೊಬ್ಬರ ಅಧೀನದಲ್ಲಿ ಬದುಕಬಾರದು. ಯಾಕೆ ಅಂದರೆ ನಶಕ್ಯಂ ಯತ್ ಪರತ್ಯಕ್ತು ಆತ್ಮಚ್ಛಂದೇನ ಜೀವಿತಂ. ಅಲ್ಲಿ ಬದುಕಲಿಕ್ಕೂ ಆಗಲ್ಲ, ಸಾಯಲಿಕ್ಕೂ ಆಗಲ್ಲ. ಇಂತಹ ಸಂಕಟ ಪರಿಸ್ಥಿತಿ ಯಾರಿಗೂ ಬರಬಾರದು ಎಂಬುದಾಗಿ ಸೀತಾಮಾತೆ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ ಎಂಬಲ್ಲಿಗೆ ಸುಂದರಕಾಂಡದಲ್ಲಿ 25ನೆಯ ಸರ್ಗವು ಸಮಾಪ್ತಿಗೊಳ್ಳುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತಸ್ವಭಾವಃ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.